ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕರ್ನಾಟಕದಲ್ಲಿ ಬಿಜೆಪಿಯ ಟಿಕೆಟ್ ಹಂಚಿಕೆಯ ಸರ್ಕಸ್ ಅಂತ್ಯವಾಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬಿಜೆಪಿಯ ಫೈನಲ್ ಪಟ್ಟಿ ರೆಡಿಯಾಗಿದೆ. ಇನ್ನೇನು ಅಧಿಕೃತವಾಗಿ ಘೋಷಣೆ ಕೂಡ ಆಗಬೇಕು. ಬಿಜೆಪಿ ತನ್ನ 25 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ. ಈಗಾಗಲೇ 20 ಕ್ಷೇತ್ರದ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇನ್ನು 5 ಕ್ಷೇತ್ರದ ಅಭ್ಯರ್ಥಿಗಳನ್ನು ಬಾಕಿ ಉಳಿಸ್ಕೊಂಡಿದೆ. ಅದು ಇನ್ನೇನು ಇವತ್ತು ಅಥವಾ ನಾಳೆಯ ಒಳಗಾಗಿ ಅದು ಅಂತಿಮವಾಗಿ ಫೈನಲ್ ಆಗಿ ಅದು ಕೂಡ ರಿಲೀಸ್ ಆಗುತ್ತೆ. ಈ ನಡುವೆ ಬಿಜೆಪಿಯ ಹೈಕಮಾಂಡ್ JDSಗೆ ಬಿಟ್ಟುಕೊಟ್ಟಿರುವಂತಹ ಕ್ಷೇತ್ರಗಳಲ್ಲಿಯೂ ಕೂಡ ಮೂಗು ತೋರಿಸ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ JDS ಈಗ ಏನು ಮಾಡುತ್ತೆ? JDSನ ಕುಮಾರಸ್ವಾಮಿ ಅವರಿಗೆ ಈಗ ಬಿಜೆಪಿಯ ಮೈತ್ರಿಯೇ ಹೊಸ ತಲೆನೋವಾಗಿ ಪರಿಣಮಿಸ್ತಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕೆ ಅಂದರೆ JDS ಈಗಾಗಲೇ ತನ್ನ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿಕೊಂಡಿತ್ತು. ಆದರೆ ಆ 3 ಕ್ಷೇತ್ರಗಳಲ್ಲಿ 2 ಪ್ರಮುಖ ಕ್ಷೇತ್ರಗಳಲ್ಲಿ ನೀವು ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿಗಳು ಬೇಡ ಅಂತ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಬಿಜೆಪಿ ಮತ್ತು JDS ಕರ್ನಾಟಕದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಕರ್ನಾಟಕದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಾಗಲೇ ಇದೊಂದು ಸಲ ಮೈತ್ರಿ ಸರಿ ಇಲ್ಲ ಅಂತ ಸ್ವತಃ JDSನ ಕಾರ್ಯಕರ್ತರು ಕೂಡ ಅಂದಿದ್ರು. ಆದರೆ ಅಂತಿಮವಾಗಿ ಕುಮಾರಸ್ವಾಮಿಯವರು ಅಂತಿಮವಾಗಿ ಮೈತ್ರಿಯನ್ನು ಮಾಡಿಕೊಂಡೇ ಬಿಟ್ಟರು. ಈ ಮೈತ್ರಿಯಲ್ಲಿ JDS 3 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಉಳಿದ 25 ಕ್ಷೇತ್ರಗಳಲ್ಲಿ ನೋಡಿಕೊಂಡು 1 ಅಥವಾ 2 ಕ್ಷೇತ್ರವನ್ನು JDSಗೆ ಬಿಟ್ಟು ಕೊಡ್ತೀವಿ ಅನ್ನುವಂತಹ ಮಾತುಗಳು ಕೂಡ ಎಲ್ಲವೂ ಆಗಿತ್ತು. ಅದರಂತೆ ಮಂಡ್ಯ, ಹಾಸನ, ಕೋಲಾರವನ್ನು JDSಗೆ ಈಗ ಬಿಜೆಪಿ ಅಧಿಕೃತವಾಗಿ ಬಿಟ್ಟುಕೊಟ್ಟಿತ್ತು. JDSಗೆ ಬಿಟ್ಟುಕೊಟ್ಟ ಆದಮೇಲೆ ಅವರು ಏನಾದರೂ ಮಾಡಿಕೊಳ್ಳಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಅಮಿತ್ ಶಾ ಅವರು ಕೂಡ ಇಲ್ಲ ಮತ್ತು ಬಿಜೆಪಿಯ ಹೈಕಮಾಂಡ್ ಕೂಡ ಇಲ್ಲ. ಯಾಕೆ ಅಂದರೆ ಅಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅಂತ. ಹಾಗಾಗಿ ಆ 3 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು JDS ಫೈನಲೈಸ್ ಮಾಡಿ ಅಮಿತ್ ಶಾ ಅವರನ್ನು ಭೇಟಿಯಾದಾಗ ಅಲ್ಲಿ ರಾತ್ರೋರಾತ್ರಿ ಒಂದು ಟ್ವಿಸ್ಟ್ ಎದುರಾಗಿದೆ. ಏನು ಆ ಟ್ವಿಸ್ಟ್ ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನದ ಟಿಕೆಟ್ ಬೇಡ ಅಂತ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಗೆಳೆಯರೆ, ರಾತ್ರೋರಾತ್ರಿ ಅಮಿತ್ ಶಾ ಅವರು ಸುಮಲತಾ ಅಂಬರೀಷ್ ಅವರನ್ನು ದೆಹಲಿಗೆ ಕರೆಸ್ಕೊಂಡಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆಗಳು ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಬೇಕು ಅಂತ ಬಿಜೆಪಿ ಬಹಳ ಅಂದರೆ ಬಹಳ ಪ್ರಯತ್ನ ಪಡ್ತು. ಕುಮಾರಸ್ವಾಮಿ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಅಲ್ಲಿ ಕಣಕ್ಕಿಳಿಯೋ ಹಾಗಿಲ್ಲ, ನಿಮಗೆ ಆ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದೀವಿ ಅಂದರೆ ನೀವೇ ಅಲ್ಲಿ ಕಣಕ್ಕಿಳಿಬೇಕು ಅನ್ನುವಂತಹ ಮಾತುಗಳನ್ನು ಆಡಿದರು. ಆದರೆ ಕುಮಾರಸ್ವಾಮಿ ಅವರು ಅದು ಯಾವುದಕ್ಕೂ ಕೂಡ ಒಪ್ಪಲಿಲ್ಲ. ಆಗೋದಿಲ್ಲ, ನಾನು ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಆನಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಪ್ಷನನ್ನು ಕೂಡ ಕುಮಾರಸ್ವಾಮಿ ಅವರ ಮುಂದೆ ಇಟ್ಟಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಇದರ ಬಗ್ಗೆ ನಾನು ಯೋಚನೆ ಮಾಡಿ ಹೇಳ್ತೀನಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ನಡುವೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ಪರ್ಧೆ ಮಾಡಿಸಬೇಕು ಅಂತ ಕುಮಾರಸ್ವಾಮಿ ಅವರು ಬಹಳ ಅಂದರೆ ಬಹಳ ಒಂದು ಉತ್ಸುಕರಾಗಿದ್ದರು. ಯಾಕೆಂದರೆ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದ ನಂತರ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಫೈನಲ್ ಅಂತ ಸ್ವತಃ ಮಂಡ್ಯದ ಒಂದು ಸಮಾವೇಶದಲ್ಲಿ ಹೇಳಿದ್ರು. 25ನೇ ತಾರೀಕು ಅಧಿಕೃತವಾಗಿ ನಾನು ಘೋಷಣೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಈ ನಡುವೆ ಅಮಿತ್ ಶಾ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅಲ್ಲಿ 2 ಕ್ಷೇತ್ರಗಳ ಆಯ್ಕೆಯ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೇಡ, ಅವರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಅಲ್ಲಿ ಕಣಕ್ಕಿಳಿಸಿ. ಯಾಕೆ ಅಂದರೆ ಒಂದಷ್ಟು ಕಾನೂನಾತ್ಮಕ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರುತ್ತೆ. ಇಂತಹ ಮುಜುಗರವನ್ನು ನಾವು ಅನುಭವಿಸೋದು ಬೇಡ ಅಂತ. ಆದರೆ ಈ ಮಾತನ್ನು ಅವರು ರೇವಣ್ಣ ಅವರಿಗೆ ಹೇಳೋ ಹಾಗಿಲ್ಲ ಮತ್ತು ಭವಾನಿ ರೇವಣ್ಣ ಅವರಿಗೆ ಯಾವ ರೀತಿಯಾಗಿ ಹೇಳ್ತಾರೆ? ಆಲ್ರೆಡಿ ಈಗ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಹೋಗಿದ್ದಾರೆ. ಹಾಸನದಲ್ಲಿ ಅಲ್ಲಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಪ್ರಜ್ವಲ್ ರೇವಣ್ಣನೇ ಅಂತಿಮವಾಗಿ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ, ಅಂದರೆ ಅವರೇ ಅಭ್ಯರ್ಥಿ ಅನ್ನುವಂತಹ ಘೋಷಣೆಯೂ ಕೂಡ ಮಾಡಿ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಬೇಡ ಅಂತ ಅಂದರೆ ಹೇಗೆ? ಇದು ಕುಮಾರಸ್ವಾಮಿ ಅವರಿಗೆ ಹೊಸದಾಗಿರುವಂತಹ ತಲೆನೋವು ಸೃಷ್ಟಿಯಾಗಿದೆ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಕ್ಷೇತ್ರವು ಕೂಡ ಮಂಡ್ಯದಲ್ಲಿ ನಿಖಿಲ್ಗೆ ಪೂರಕವಾಗಿರುವಂತಹ ಒಂದು ಕಂಡೀಷನ್ ಅಥವಾ ಒಂದು ಇದು ಇಲ್ಲ ಅಲ್ಲಿ. ಹಾಗಾಗಿ ಮಂಡ್ಯದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬೇಡ ಅನ್ನುವಂತಹ ಒಂದು ಮಾತನ್ನು ಬಿಜೆಪಿ ಹೈಕಮಾಂಡ್ ಹೇಳಿದೆ. ಈ 2 ಈಗ JDSಗೆ ಯಾವ ತರಹ ಆಗಿದೆ ಅಂದರೆ, ಒಂದು ಈ ಮೈತ್ರಿಯ ವಿಚಾರವಾಗಿ ಬಿಸಿ ತುಪ್ಪಾಗಿದೆ. ಅದನ್ನು
ಉಗಳೋದಕ್ಕೂ ಆಗ್ತಾ ಇಲ್ಲ ಮತ್ತು ನುಂಗೋದಕ್ಕೂ ಆಗ್ತಾ ಇಲ್ಲ. ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಕುಮಾರಸ್ವಾಮಿ ಅವರು ಸಿಲುಕಾಕೊಂಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಒಂದು ಕಡೆ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಅದೇ ಮಂಡ್ಯ ಕ್ಷೇತ್ರದ ಪ್ರಸ್ತುತ ಸಂಸದರಾಗಿರುವಂತಹ ಸುಮಲತಾ ಅಂಬರೀಷ್ ಅವರು ಕೂಡ ಆ ಒಂದು ಕ್ಷೇತ್ರದಲ್ಲಿ ತಾವು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನು ಹೊಂದಿದ್ದರು. ಎಲ್ಲವೂ ಕೂಡ ಬೆಳವಣಿಗೆಗಳಾಯಿತು. ಅಂತಿಮವಾಗಿ ಸುಮಲತಾ ಅಂಬರೀಷ್ ಅವರು ಸೈಲೆಂಟ್ ಆದರು. ಆದರೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ರಾತ್ರಿ BJPಯ ಹೈಕಮಾಂಡ್ನಿಂದ ಸುಮಲತಾ ಅಂಬರೀಷ್ ಅವರಿಗೆ ಕರೆ ಬಂದಿದೆ. ಅವರು ಈಗ ದೆಹಲಿಯಲ್ಲಿದ್ದಾರೆ. ದೆಹಲಿಯ ವರಿಷ್ಠರು ಸುಮಲತಾ ಅಂಬರೀಷ್ ಅವರ ಮುಂದೆ 3 ಆಪ್ಷನ್ನನ್ನು ಇಟ್ಟಿದ್ದಾರಂತೆ. ಮೊದಲನೇ ಆಪ್ಷನ್ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಕರೆಸ್ಕೊಂಡು ಬರೋದು. ರಾಜ್ಯ ರಾಜಕಾರಣದಲ್ಲಿ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟನ್ನು ಕೊಡ್ತೀವಿ, ಅಲ್ಲಿಯವರೆಗೂ ನೀವು ಸ್ವಲ್ಪ ಕಾದಿರಿ ಅನ್ನುವಂತಹ ಒಂದು ಮಾತು. ಸೊ ಎರಡನೆಯ ಆಪ್ಷನ್ ಏನು ಅಂದರೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ರಾಷ್ಟ್ರ ರಾಜಕಾರಣದಲ್ಲಿಯೇ ಉಳಿಸಿಕೊಳ್ಳೋದು. ರಾಜ್ಯಸಭಾ ಸದಸ್ಯರನ್ನು ಮಾಡಿ ಮೋದಿ ಸಂಪುಟದಲ್ಲಿ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಪೋಸ್ಟನ್ನು ಕೊಡೋದು, ಆ ತರಹದ್ದೇನೋ ಒಂದು ಆಪ್ಷನನ್ನು ಇಟ್ಟಿದ್ದಾರೆ. ಅದರ ಹೊರತಾಗಿ 3ನೇ ಆಪ್ಷನ್ ಕೂಡ ಈಗ ಸುಮಲತಾ ಅಂಬರೀಷ್ ಅವರ ಮುಂದೆ BJPಯ ಹೈಕಮಾಂಡ್ ಇಟ್ಟಿದೆ. ಏನದು 3ನೇ ಆಪ್ಷನ್ ಅಂದರೆ, ಒಂದು ವೇಳೆ ಕುಮಾರಸ್ವಾಮಿ ಅವರು ಏನಾದರೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸದೇ ಇದ್ದರೆ ನೀವು ಅಲ್ಲಿ ಸ್ಪರ್ಧೆಯನ್ನು ಮಾಡಿ ಅನ್ನುವಂತಹ ಒಂದು 3ನೇ ಆಪ್ಷನ್ ಇಟ್ಟಿದ್ದಾರೆ. ಯಾಕೆಂದರೆ ಈಗ ಹೈಕಮಾಂಡ್ಗೆ ಒಂದು ಬಲವಾದಂತಹ ನಂಬಿಕೆ ಇದೆ. ಏನು ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅನ್ನೋದು ಏನಿದೆಯಲ್ಲ, ಆ ಒಂದು ಕ್ಷೇತ್ರದಲ್ಲಿ ಸುಧಾಕರ್ ಅವರಿಗೆ ವ್ಯತಿರಿಕ್ತವಾದಂತಹ ವಾತಾವರಣ, ಅವರಿಗೆ ಆ ವಾತಾವರಣ ಪೂರಕವಾಗಿಲ್ಲ ಅನ್ನೋದು ಗೊತ್ತಿದೆ. ಹಾಗಾಗಿ ಸುಮಲತಾ ಅಂಬರೀಷ್ ಅವರನ್ನು ಅಲ್ಲಿ ಕಣಕ್ಕೆ ಇಳಿಸಿದ್ರೆ ಎಲ್ಲಿ ಒಂದಷ್ಟು ಮತಗಳು ನಮಗೆ ಬರಬಹುದು, ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ BJPಯ ಹೈಕಮಾಂಡ್ ಲೆಕ್ಕಾಚಾರ ಯಾವ ತರಹ ಅಂದರೆ, ಚಿಕ್ಕಬಳ್ಳಾಪುರ ಕ್ಷೇತ್ರ ಅದು ಆಂಧ್ರಕ್ಕೆ ಕನೆಕ್ಟ್ ಆಗುವಂತಹ ಕ್ಷೇತ್ರ. ಸೊ ಸುಮಲತಾ ಅಂಬರೀಷ್ ಅವ್ರಿಗೂ ಕೂಡ ಆಂಧ್ರದ ಒಂದು ಕನೆಕ್ಷನ್ ಇದೆ. ಅದರ ಜೊತೆಗೆ ಅಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನು ಕೂಡ ಅಲ್ಲಿ ಬೇಟೆ ಆಡಬಹುದು ಅನ್ನುವಂತಹ ಒಂದು ಉದ್ದೇಶ. ಸೊ ಈ ಎಲ್ಲ ಉದ್ದೇಶಗಳಿಂದ ಅಲ್ಲಿ ಸುಮಲತಾ ಅಂಬರೀಷ್ ಅವರನ್ನ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಪ್ಲಾನನ್ನು ಈಗ ರೂಪಿಸ್ಕೊಂಡಿದ್ದಾರೆ. ಸೊ ಒಂದು ವೇಳೆ ಕುಮಾರಸ್ವಾಮಿ ಅವರು ಏನಾದರೂ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಬಂದಿದ್ದು ಸುಧಾಕರ್ ಅವರಿದ್ದರು. ಆದರೆ ಈಗ ಸುಧಾಕರ್ ಬದಲಾಗಿ ಸುಮಲತಾ ಅಂಬರೀಷ್ ಅವರಿಗೆ ಅಲ್ಲಿ ಒಂದು ಆಪ್ಷನನ್ನು ಕೊಡಲಾಗಿದೆ. ಸುಮಲತಾ ಅಂಬರೀಷ್ ಅವರು ಏನಾದರೂ ಕೂಡ ನಾನು ಬೇಡ, ನನಗೆ ಚಿಕ್ಕಬಳ್ಳಾಪುರ, ನನಗೆ ಮಂಡ್ಯನೇ ಬೇಕು, ಇಲ್ಲ ನಾನು ರಾಜ್ಯ ರಾಜಕಾರಣದಲ್ಲಿಯೇ ಇರ್ತೀನಿ ಅನ್ನುವಂತಹ ಒಂದು ಮಾತನ್ನು ಆಡಿದ್ರೆ ಅದು ನಂತರ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೋಗುತ್ತೆ. ಅಂದರೆ ಈಗ 2ನೇ ಆಪ್ಷನ್ ಇದ್ದಂತಹ ಡಾಕ್ಟರ್ ಕೆ ಸುಧಾಕರ್ 3ನೇ ಆಪ್ಷನ್ಗೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಈಗ BJP 2 ಕ್ಷೇತ್ರಗಳ ಬಗ್ಗೆ JDSಗೆ ಬೇಡ ಅಂತ ಹೇಳಿರೋದು ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾಗಿರುವಂತಹ ತಲೆನೋವು ಬಂದಿದೆ. ಆದರೆ ಕುಮಾರಸ್ವಾಮಿ ಅವರು ಇಲ್ಲ, ಇದೆಲ್ಲವನ್ನು ನಾನು ಡಿಸೈಡ್ ಮಾಡೋದಿಲ್ಲ, ನಾನು ದೇವೇಗೌಡರ ಜೊತೆ ಮಾತನಾಡಿ ಹೇಳ್ತೀನಿ ಅನ್ನುವಂತಹ ಒಂದು ಮಾತನ್ನು ಈಗ ಆಲ್ರೆಡಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಸ್ಪರ್ಧೆಯ ವಿಚಾರವೂ ಕೂಡ ದೇವೇಗೌಡರ ಅಂಗಳಕ್ಕೆ ಹೋಗಿದೆ. ಇನ್ನು ದೇವೇಗೌಡರು ಅದು ಯಾವ ರೀತಿಯಾಗಿ ರಾಜಕೀಯವಾಗಿ ಅದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ, ಯಾವ ರೀತಿಯಾಗಿ ದೇವೇಗೌಡರು ಈಗ ಇರುವಂತಹ ಆಪ್ಷನ್ಗಳನ್ನು ಯಾವ ರೀತಿಯಾಗಿ ಅವರು ಕನ್ವರ್ಟ್ ಮಾಡ್ತಾರೆ ಅನ್ನೋದು ಈಗ ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಸುಮಲತಾ ಅಂಬರೀಷ್ ಅವರ ವಿಚಾರಕ್ಕೆ ಬರೋದಾದರೆ, ಸುಮಲತಾ ಅಂಬರೀಷ್ ಅವರು ಇವತ್ತು ಸಂಜೆಯ ಮೀಟಿಂಗ್ನಲ್ಲಿ ತಮ್ಮ ಅಂತಿಮ ನಿರ್ಧಾರವನ್ನು ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. 3 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ 3 ಆಪ್ಷನ್ಗಳಲ್ಲಿ ಅಂತಿಮ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಗೆಳೆಯರೆ, ಸುಮಲತಾ ಅವರಿಗೆ ಇನ್ನೊಂದು ಆಪ್ಷನ್ ಇರಬಹುದು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಏನದು ಇನ್ನೊಂದು ಆಪ್ಷನ್ ಅಂದರೆ, ಈಗ ಮಂಡ್ಯದಲ್ಲಿ BJP JDS ಮೈತ್ರಿ ಅಭ್ಯರ್ಥಿಗಳಲ್ಲಿ ಈಗ ಹೈಕಮಾಂಡ್ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೇಡ ಅಂತ ಹೇಳಿದೆ. ಕುಮಾರಸ್ವಾಮಿ ಅವರು ಅಲ್ಲಿ ನಿಲ್ಲೋದಕ್ಕೆ ಒಪ್ತಾ ಇಲ್ಲ. ಹಾಗಾಗಿ JDS ಚಿಹ್ನೆಯಿಂದ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಆದರೆ ಈ ಸಾಧ್ಯತೆ ತೀರಾ ಕಡಿಮೆ. ಯಾಕೆಂದರೆ ಸುಮಲತಾ ಅಂಬರೀಷ್ ಅವರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಒಂದಾಗಿರುವಂತಹ ಬೆಳವಣಿಗೆ ಏನು ಅಂದರೆ, ಮಂಡ್ಯದ ಒಂದು ಸಮಾವೇಶದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ HD ಕುಮಾರಸ್ವಾಮಿ ಅವರು ಸುಮಲತಾ ಅವರು ನನ್ನ ಅಕ್ಕ ಇದ್ದ ಹಾಗೆ ಅಂತ ಹೇಳಿದರು, ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ತಾಯಿ ಇದ್ದ ಹಾಗೆ ಅಂತ ಹೇಳಿದರು. ಸೊ ಈಗ ಆಗ್ತಾ ಇರುವಂತಹ ಈ 2 ಮಾತುಗಳಿಂದ ಈ ಸಾಧ್ಯತೆಯೂ ಕೂಡ ಇರಬಹುದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.